ನೋಡಿ, ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಮಂತ್ರಿಗಳು ಪ್ರತಿಯೊಂದನ್ನು ಕೂಡ ತಿರ್ಚುವಂತ ಕೆಲಸ ಮಾಡ್ತಾನೆ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳಿಗೆ ಈ ರೀತಿ ಏನಾರ ಹೇಳಿಕೆ ಕೊಟ್ಟಿತ್ತು ಅಂತ ಅಂದ್ರೆ ಅವರ ಹೆಣ್ಣು ಮಕ್ಕಳ ಮೇಲೆ ಇರ್ತಕ್ಕಂಥ ಗೌರವ ಏನು ಅಂತಕ್ಕಂಥದ್ದನ್ನು ತೋರಿಸ್ತದೆ. ಮುಚ್ಕೊಳ್ಳೋದಕ್ಕೆ ಅವ್ರು ಆಗಿರೋ ತಪ್ಪು NDA ಅಭ್ಯರ್ಥಿ ಈ ರೀತಿ ಮಾಡಿದಾನೆ ಅಂತ ಹೇಳಿ ಇದೊಂದೇ ಪ್ರಕರಣ ಅಲ್ಲ. ನಮ್ಮ ದೆಹಲಿ ರಜ್ಲರ್ಸ್ ಏನು ನಮ್ಮ ಟೀಮ್ ಇತ್ತು, ಅವ್ರನ್ನು ಕೂಡ ಇದೇ ರೀತಿ ಮುಚ್ಚಿ ಹಾಕಿ ಏನೇನೋ ಮಾಡಿದ್ರು. ಆದ್ರೆ ಅವರು ಹೋರಾಟವನ್ನ ಮುಂದುವರಿಸಿದ್ರು. ಈ ರೀತಿಯ ಪ್ರಕರಣಗಳು ಅಲ್ಲಲ್ಲಲ್ಲಲ್ಲಲ್ಲ ಸದ್ದು ಆಗ್ತಾನೆ ಇದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಯಾವ್ದದು ಯಡಿಯೂರಪ್ಪನವ್ರು ಇಳಿಸಿದಾಗ್ಲೂ ಕೂಡ ಇದೇ ರೀತಿಯ ಸದ್ದುಗಳು ಬಿಜೆಪಿನಲ್ಲಿ ಸಾಕಷ್ಟು ಸದ್ದುಗಳು ಬಂತು. ಅಲ್ಲಿಂದ ಬಂದ್ಮೇಲೆ ಬ್ಲೂ ಬಾಯ್ಸ್ ಕಥೆನೂ ಕೂಡ ಇದೇ ತರ ಪ್ರಕರಣಗಳಿತ್ತು. ಯಾರು? ಬಾಂಬೆ ಬ್ಲೂ ಬಾಯ್ಸ್ ಅಂತಾನೆ ಹೆಸರುವಾಸಿಯಾಗಿತ್ತು. ಸೊ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಬಿಜೆಪಿಗೆ ಬಹಳಷ್ಟು ಇದರ ಜೊತೆ ನಂಟಿದೆ. ಬಿಜೆಪಿಯವರು ಇದಕ್ಕೆ ಅದ್ರ ಜೊತೆಗೆ ಇನ್ನೂ ಅನೇಕ ಪ್ರಕರಣಗಳನ್ನ ಮುಚ್ಚಿಕ್ಕಿರುವಂತದ್ದು ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಇದು ಭಾರತೀಯ ಸಂಸ್ಕೃತಿಗೆ ಒಂದು ಅಪಮಾನ. ಇವತ್ತು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದನ್ನು ನೋಡಿದ್ರೆ, ಅದನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇರೋದನ್ನ ನೋಡಿದ್ರೆ ಬಹುಶಃ ಇದು ನಾವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾದಂತ ಆ ಕುಟುಂಬಕ್ಕೆ ಒಂದು ಗೌರವ ಏನಿತ್ತು, ಆ ಗೌರವವನ್ನ ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಮಹಿಳೆ ಯಾರೋ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅವ್ರು ಮಹಿಳೆ ದೂರು ಕೊಟ್ಟಿದ್ದಾರೆ. ತನಿಖಾ ತಂಡ ಈಗಾಗಲೇ SIT ಅನ್ನ ಸರ್ಕಾರ ರಚನೆ ಮಾಡಿದೆ. ಸೊ ಇದರಲ್ಲಿ ಏನೇನಿದೆ ಅಂತ ಹೇಳಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸರ್ಕಾರ ಸೂಕ್ತ ಕ್ರಮ ತಗೊಂಡು, ನಾನು ಹೇಳ್ತಾ ಇದ್ದೀನಲ್ಲ, ಇದು ವಿಚಾರಣೆ ನಡೆಸೋದು ಒಂದು ಭಾಗ ಆದ್ರೆ ಆ ಹೆಣ್ಣು ಮಕ್ಕಳ ಮಹಿಳೆಯರ ಆ ತಾಯಂದಿರು ನೋಡ್ಬೇಕಲ್ರಿ. ಆ ತಾಯಂದಿರನ್ನ ಯಾವ ರೀತಿಯಾಗಿ ಇವರು 28 ವರ್ಷ 30 ವರ್ಷ 31 ವರ್ಷ ಇರ್ಬೇಕು, ಆ ತಾಯಂದಿರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ಬೇಕಲ್ಲ. ಇಡೀ ಹಾಸನ ಜಿಲ್ಲೆಗೆ ಒಂದು ಚುಕ್ಕೆ ಅಲ್ಲ ಅದು. ಅವರೇ ಹೇಳಿದಾರಲ್ರಿ 4 ವರ್ಷದ ಹಳೆ ವಿಡಿಯೋ ಇದು ಅಂತ. ಷಡ್ಯಂತ್ರ ಯಾಕೆ ನಡೀತದೆ? ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿಲ್ಲ, ಅವರಾಗಿದ್ದವ್ರು ಬಿಟ್ಟಿರುವಂತದ್ದು. ಅವ್ರ ವಿಚಾರಗಳನ್ನ ಮಾಚಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲಿ ಬಿಟ್ಟಿದ್ರು? ಚುನಾವಣೆ ಆದ್ಮೇಲೆ ಬಂದಿದೆ ಈಚೆ. ಪ್ರಕರಣವನ್ನ ಈ ಕ್ಷಣದವರೆಗೂ ಕೂಡ ಮಾತನಾಡ್ತಾರೆ, ಅವ್ರ ಮನೆಗೆ ಭೇಟಿ ಕೊಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಬಟ್ ಈ ವಿಚಾರದಲ್ಲಿ ಎಲ್ಲೂ ಕೂಡ ಬಾಯ್ಬಿಡ್ತಾರೆ. ಬಿಜೆಪಿಯವರ ಡಬಲ್ ಸ್ಟ್ಯಾಂಡರ್ಡ್ ಇದರಲ್ಲೇ ಅರ್ಥ ಆಗ್ತದೆ ರೀ. ಬಿಜೆಪಿಯವರು ಕೇವಲ ಅವರ ಸ್ವಂತ ರಾಜಕಾರಣಕ್ಕೆ ಇವತ್ತು 500ಕ್ಕೂ ಹೆಚ್ಚು ಮಹಿಳೆಯರ ಮಾನಹಾನಿಯಾಗಿದೆ. ಇಡೀ ದೇಶದಲ್ಲೇ ಇಂಥದ್ದೊಂದು ಪ್ರಕರಣ ಅತಿ ದೊಡ್ಡ ಮಾನಹಾನಿ ಪ್ರಕರಣ, ಮಹಿಳೆಯರ ಮಾನಹಾನಿ ಪ್ರಕರಣ. ಇದು ದೇಶದಲ್ಲೇ ಅತಿ ದೊಡ್ಡದು. ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಇಂಥರದ್ದು ಆಗಿರ್ಲಿಲ್ಲ ಇತಿಹಾಸದಲ್ಲಿ. ನಾನಂತೂ ಕೇಳಿರಲಿಲ್ಲ, ತಾವೇನಾರ ಕೇಳಿದಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇದು ನಮ್ಮ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ. ಈ ಅವಮಾನವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಸಂತ್ರಸ್ತೆಯರ ರಕ್ಷಣೆಯನ್ನ ಸರ್ಕಾರ ತತ್ಕ್ಷಣ ಅವ್ರು ಯಾರ್ಯಾರು ಫೋಟೋಸು ವಿಡಿಯೋಸು ಇದೆ ಅವ್ರಿಗೆಲ್ರಿಗೂ ಕೂಡ ಸೂಕ್ತ ಭದ್ರತೆಯನ್ನ, ಸೂಕ್ತ ರಕ್ಷಣೆಯನ್ನ ಕೊಡಬೇಕಾದಂತ ಒಂದು ಕೆಲಸ ಆಗ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.